ಹೊಂಡ ಕೆಳಗೆ ಹಾಕಿದ್ದೆ, ಅದು ತೆಂಗಿನಕಾಯಿ ಒಂದು ಯಾಕೆ ಹೆಂಗ ಸಣ್ಣ ನೋಡುವಾಗಲೇ ಗೊತ್ತಾಯ್ತು ಮಾರೆ. ಸ್ವಲ್ಪ ತಕೊಂಡು ಹೋಗ್ಬೇಕು. ನೀರಡಿಕೆ ಇಲ್ಲಮ್ಮ, ಅವರ ಭಾಗವತರ ಅಡಿಕೆ ತಿನ್ನಿಕ್ಕೆಲ್ಲ ತಗೊಂಡು ಹೋಗಿದ್ದಾರೆ. ಯಾವ ತ್ರಿಷೆ ಅದಲ್ಲ ಎಳನೀರು. ಎಡನೀರ ನೀವೊಂದು ನಿಘಂಟು ಮಾಡಿ ಎಲ್ಲಿಗೆ ಹೋಗ್ಲಿಕ್ಕೆ ಅಂತ. ಒಮ್ಮೆ ಬಾಯಾರು ಹೇಳ್ತೀರಿ, ಒಮ್ಮೆ ಎಡನೀರು ಹೇಳ್ತೀರಿ. ನಿಮ್ಮದು ಎಲ್ಲಿ ನಿಮ್ಮ ತೆಂಗಿನ ಮರದ ತುದಿಯಲ್ಲಿದ್ದೆ ಸ್ವಾಮಿ. ನಾವು ಕಲ್ಲು ತೆಗೆಯುವವರು. ಕೆಳಗೆ ತಿರುಪಿರಿ ಮಾತಾಡುವ ಶಬ್ದ ಕೇಳ್ತಾ ಉಂಟು. ಎಲ್ಲಿ ತಿರುಪಿರಿ ಶಬ್ದ ಉಂಟಾ ಅಲ್ಲಿ ಹೆಂಗಸರು ಇದ್ದಾರಂತಲೇ ಅರ್ಥ. ಅದಾಗೆ ನೋಡಿ 4 ಮಂದಿ ಸೇರುವಲ್ಲಿ ನೋಡಿ ಹೆಂಗಸರು ಕೂತಲ್ಲಿಗೆ ಶುರುವಾಗ್ತದೆ. ಒಂದೊಂದು ಇಷ್ಟೊಂದು 4 ಆಣೆದು ತಗೊಂಡ್ರು ಕೂಡ ಕರ್ದು ಇಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಉಂಟು. ಜಲಜ ನೋಡ ತಗೊಂಡದ್ದು 4 ಆಣೆದ್ದು, ವನಜ ಇಕ್ಕಳ ನೋಡ ಮೊನ್ನೆ ಸಿಕ್ಕಿತು 4 ಆಣೆಗೆ. ನಾವು ಗಂಡಸರು ಹಾಗಲ್ಲ, ಒಂದು 3,000 4,000 ಅದು ನುಂಗಿಕೊಂಡು ಬಂದ್ರು ಕೂಡ ಸುದ್ದಿ ತೆಗೆಯುವುದಿಲ್ಲ. ಇರ್ಲಿ, ತುಂಬಾ ಮಂದಿ ಕಾಣ್ತಾ ಇದ್ದಾರೆ, ಯಾರು ಏನು ಎಲ್ಲಿಂದ ಬಂದವರು ಎನ್ನುವ ಹಾಗೆ ಗೊತ್ತಿಲ್ಲ. ಸುಮ್ಮನೆ ನಾನೇ ಮಾತಾಡುವುದಕ್ಕಿಂತ ಅವರಲ್ಲೇ ಕೇಳಿದ್ರೆ ಸಮಯ ಉಳಿಯುವುದಿಲ್ವಾ? ಅಮ್ಮ ತುಂಬಾ ಮಂದಿ ಇದ್ದೀರಿ. ಹೌದು. ಹೆಂಗಸಾರು ಸ್ವಸಹಾಯದವರ ಏನಾದ್ರು ನಮ್ಮಲ್ಲೆಲ್ಲ ಶುರು ಮಾಡ್ತಾ ಇರ್ತೀವಿ. ಹೊರಟುಕೊಂಡು ಹೋಗೋ ರಜೆ ಸಿಕ್ಕಿದ ಕೂಡಲೇ ಶುರು ಆಗುದುಂಟು. ಎಲ್ಲ ಕೇಳಿದ್ದು ಇಲ್ಲ, ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು, ಅದು ಕಾಣುತ್ತಿರುವಂತಹ ದೋಣಿ ನಿಮ್ಮದೇ, ಎಲ್ಲಿಗೆ ಹೋಗುವವರು ಸ್ವಲ್ಪ ಹೇಳು. ಅಮ್ಮನ ಕೇಳುವ ನೀನು. ತೋಟದಣ್ಣಯ್ಯ ಅಣ್ಣಯ್ಯ ಓ ಕೇಳಿಯ ತೋಟದಣ್ಣಯ್ಯ ನಿಂಬವನೀಗ ತಾಳಲಾರಿಯೋ ಕೃಷಿಯ ಮೇಲೆ ಸಿಯಾಳ ಕೊಡಿಸೈಯ ಮೇಲ ಪೊದೆಯ ನೋಡಿ ಅಣ್ಣಯ್ಯ. ಅಮ್ಮ ಬಾಯಾರಿಗೆ ತುಂಬಾ ಹೋಗ್ಲಿಕ್ಕೆ ಉಂಟಮ್ಮ. ನೀವು ಈಚೆ ಮೇಲೆ ಬಂದಿದ್ದೀರಿ, ಅದು ಅದಿ ದಂಕಣಕ್ಕೆ. ಇದೇ ಮಾರ್ಗದಲ್ಲಿ ನೇರ ಹೋದ್ರೆ ಬಾಯಾರು ಸಿಗ್ತದೆ. ಅದಲ್ಲ, ಕಾಸರಗೋಡು ಬಾಯಾರಲ್ಲ. ಬಸ ಬಡಿದಿದ್ದೇವೆ. ಬಸಳೆ ಇಂತಕ್ಕಿತ್ತು ಮಾರಾಯ. ಬಸಳೆ ಮೇಲೆ ಅದು ಗದ್ದೆಯಲ್ಲೆಲ್ಲ ಒಂದು ಚಪ್ಪರ ಬಸಳೆ ಹಾಕಿದ್ದೇನೆ ಮೊನ್ನೆ. ಬಸಳೆ ಆಗುದು ಒಳ್ಳೆ ಬಸಳೆ, ಇಷ್ಟಿಷ್ಟು ತೋರ ಬಸಳೆ ನೋಡುವಾಗಲೇ ಸಂತೋಷ ಆಗ್ತಿತ್ತು, ಗೊತ್ತುಂಟ. ಒಂದು ದಿವಸ ಹೀಗೆ ಹೋಗಿ ಮೂರ್ತಿ ಮಾಡಿ ಬರ್ತೇನೆ ಇವ ಹುಡುಗ, ಅದು ನಿಮ್ಮೊಟ್ಟಿಗೆ ಬಂದ. ಹೌದು. ಅವ ಸ್ವಲ್ಪ ಜೋರ ಹಾಗೆ ನೋಡು, ಸ್ವಲ್ಪ ನನಗೆ ಹೇಳಿ ನಾನು ಪಾಪದವ ಅಲ್ಲ. ಈ ಮೂರ್ತಿ ಮುಗಿಸಿ ಹೀಗೆ ಬರ್ತೇನೆ, ಬಸಳೆ ಚಪ್ಪರದ ಮೇಲೆ ಹೀಗೆ ದಣ ನಿಂತಿದೆ. ಅದು ಏನಿಟ್ಟು ನಿಂತದಲ್ಲ, ಅದು ಬಸಳೆ ಚಪ್ಪರನ್ನು ಹೀಗೆ ಕೊಂಬಿಂದ ಕೆಳಗೆ ಹಾಕಿ ಅದರ ಮೇಲೆ ನಿಂತು ಇದ್ದ ಬಸಳೆಯನ್ನೆಲ್ಲ ತಿಂದದ್ದು. ಎಲ್ಲ ಒಂದು ಚೂರು ಸಹ ಇಲ್ಲ, ಎಲ್ಲ ತಿಂದು ಮುಗಿಸಿ. ಇಲ್ಲಮ್ಮ, ಬಸಳೆ ಇಲ್ಲ, ಬಸಳೆ ಖಾಲಿ ಆಗಿದೆ. ಅದಲ್ಲ ಹೇಳಿ. ಓ ಬೆಂಡಾಗಿದ್ದೇವೆ. ಬೆಂಡೆಕಾಯಿ ಅದಕ್ಕಿಂತ ಮೊದಲೇ ಬೆಂಡೆಕಾಯಿದು ಸುದ್ದಿ ಕೇಳುವಾಗಲೇ ಬೇಸರ ಆಗ್ತದೆ, ಗೊತ್ತುಂಟ. ಬೆಂಡೆಕಾಯಿ ಕೂಡ ನಾವು ಅಲ್ಲಿ ಈ ಕೆಳಗಿನ ಗದ್ದೆಯಲ್ಲಿ ಬೆಂಡೆಕಾಯಿ ಹಾಕಿದ್ದು. ಗಿಡನು ಒಳ್ಳೆ ಬಂತು, ಬೆಂಡೆಕಾಯಿ ನೋಡ್ತೇನೆ ಈಗ ಚುರುಟಿ ಹೋಗುದು ಮಾರೆ. ಎಂತದ ಯಾರಿಗೊತ್ತು ದೃಷ್ಟಿದಾಗಿತ್ತ ಎಂತದ. ಅವನು ಇವು ಕೆಳಗೆ ರಮೇಶನ ಗದ್ದೆ ನೋಡ್ಬೇಕು ಮಾರ, ಇಷ್ಟಿಷ್ಟು ದೊಡ್ಡ ಬೆಂಡೆಕಾಯಿ. ಒಂದು ರಾತ್ರಿ ನಾನೇಗೆ ಮುಸ್ಕು ಹಾಕೊಂಡು ಹೋಗಿ ಅವಳ ಗದ್ದೆಯಲ್ಲಿದ್ದ 4 ಬೆಂಡೆಕಾಯಿಯನ್ನು ತಂದದ್ದು. ಇಷ್ಟಿಷ್ಟು ದೊಡ್ಡ ಕೋಲಿಗೆ ಕಟ್ಟಿದ್ದು ನಮ್ಮ ಬೆಂಡೆಕಾಯಿ ಎದುರು ಹೀಗೆ ಊರಿದ್ದು. ಹೌದೇ ನೋಡಿ ಆದ್ರೂ ಕಲೀಲಿ, ಎಂತದ ಕಲಿಯುದು ಕರ್ಮ. ಅದೀಗೆ ಚುರುಂಟು ಕಟ್ಟಿ ಹೋಗುದಮ್ಮ. ಇಲ್ಲ, ಬೆಂಡೆಕಾಯಿ ಸಹ ಇಲ್ಲ, ಬಸಳೆ ಸಹ ಇಲ್ಲ. ನೋಡಿ, ಅವರನ್ನು ನೋಡುವಾಗ ಬಸಳೆ ನೋಡಿದಾಗೆ ಆಗುದು, ಇವರನ್ನು ನೋಡುವಾಗ ಬೆಂಡೆಕಾಯಿ ನೋಡಿದಾಗೆ ಆಗುದು. ಬೇಸರ ಆಗ್ತದಮ್ಮ. ಎಲ್ಲ ಬಾಯಿಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ನಿಂತದಿಲ್ಲ. ಅದಲ್ಲ. ಓ ನೀರಡಿಕೆ ಇಲ್ಲಮ್ಮ, ಅವರ ಭಾಗವತರ ಅಡಿಕೆ ತಿನ್ನಿಕ್ಕೆಲ್ಲ ತಗೊಂಡು ಹೋಗಿದ್ದಾರೆ. ಯಾವ ಅಪರೂಪಕ್ಕೆ ತಿನ್ನುದು, ಆದ್ರೂ ಕೂಡ ಇಟ್ಕೊಂಡು ಹೋಗಿದ್ದಾರೆ. ಅದಲ್ಲ. ತ್ರಿಷೆ ಅದೆಲ್ಲ ಹೇಳಿದ್ರ.
ಸಣ್ಣ ನೋಡುವಾಗಲೇ ಗೊತ್ತಾಯ್ತು ಮಾರೆ. ಸ್ವಲ್ಪ ತಕೊಂಡು ಹೋಗ್ಬೇಕು. ಅದು ಕಲ್ಲು ತೆಗಿಲಿಕ್ಕೆ ಕಟ್ಟಿದಲ್ವಾ, ಸೇಂದಿದ್ದು ಅದನ್ನು ಕೇಳುದು. ಈಗ ಹೆಂಗಸರಿಗೆ ಎದುರು ಕೇಳಲಿಕ್ಕೆ ನಾಚಿಗೆ ಅಲ್ವಾ, ಅದಕ್ಕೆ ಸುಮ್ಮನೆ ಅದು ಇದು ಇದು ಅದು ಅಂತ ಸುತ್ತಿ ಒಳಿಸಲ್ಲಿ ಏನು ಕುಡಿಯದೆ. ನಮ್ಮಲ್ಲಿ ಸಹ ಕೆಲವು ಬರ್ತಾರೆ ಮಾರ, ನೇರವಾಗಿ ಕೇಳುದಿಲ್ಲ ಉಂಟಾ ಅಂತ. ಅಣ್ಣಯ್ಯ ನಮ್ಮ ದನ ಬಂದಿದ ಅಂತ ಕೇಳುದೆಂತದ್ದು ಇದನ್ನೇ. ನಾನು ಹಿಂದೆ ನಾವಲ್ಲಿ ಹಿತ್ತಲಲ್ಲಿ ಮೊದಲೇ ಕೊಂಡೋಗಿ ತೆಗೆದಿಡುದು. ಬಂದಿದಮ್ಮ ಹಿತ್ತಲಲ್ಲಿ ಕಟ್ಟಿ ಹಾಕಿದ್ದೇನೆ ಅಂತ ಅಲ್ಲಿಗೆ ತಕೊಂಡು ಹೋಗುದು. ಸ್ವಲ್ಪ ಏನಾದ್ರೂ ಅಲ್ಲಿ ಇಡುದು, ಸೀದಾ ಹೋಗುದು. ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಬೇಕಾದ್ರೆ ಅದು ನಮ್ಮವರಿಗೆ ಅಂತ ಇಟ್ಟದ್ದು, ಸ್ವಲ್ಪ ಬೇಕಾದ್ರೆ ಕೊಡುವ ಅಮ್ಮ. ಅದಲ್ಲ, ಮೇಲೆ ಕಟ್ಟಿದ್ದು ಬೇಡ, ಬೇಡವಾ, ಹುಟ್ಟಿದ್ದು ಬೇಕು. ಎಂತ ಎಳನೀರು. ಎಡನೀರ? ನೀವೊಂದು ನಿಘಂಟು ಮಾಡಿ ಎಲ್ಲಿಗೆ ಹೋಗ್ಲಿಕ್ಕೆ ಅಂತ. ಒಮ್ಮೆ ಬಾಯಾರು ಹೇಳ್ತೀರಿ, ಒಮ್ಮೆ ಎಡನೀರು ಹೇಳ್ತೀರಿ. ನಿಮ್ಮದು ಎಲ್ಲಿ ನಿಮ್ಮ? ಅದಲ್ಲ, ನಾರಿಕೇಳ. ನಾಯಿ ಸಿಹಿಯಾಳ. ನಾರಿ 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 ಎಂತ ಅಂತೇವ ಹೇಳಿಬಿಡು ನೀನೆ. ಅದು ತೆಂಗಿನ ಮರ ಮಾರೆ. ಅದರಲ್ಲಿ ಅದು ಸೋಗೆ, ಅದು ತೆಂಗಿನಕಾಯಿ, ಅದು ಬೊಂಡ ಬೊಂಡ. ಅವೇ ಬೋಡೆ ಶಿಯಾಳ ಬೊಂಡ. ಅದರ ಸುದ್ದಿಗೆ ಹೋಗುವೇಡ ಮಾರೆ. ಅದು ಸುದ್ದಿ, ಅದರ ವ್ಯವಹಾರ ಎಲ್ಲ ನಾನು ನೋಡುದಲ್ಲ, ನನ್ನ ಹೆಂಡತಿ ನೋಡುದು. ಮೊದಲೇ ನನಗೆ ಬೇಸರ ಆಗ್ತದೆ ಗೊತ್ತುಂಟಾ. ನಮ್ಮಲ್ಲಿ ಉಂಟಲ್ಲ, ಬಂದು 20ಕ್ಕೆ ತಗೊಳ್ಳುದು ಮಾರೆ, ಅಲ್ಲಿ ಮಾರ್ಗದ ಬದಿಯಲ್ಲಿ 70ಕ್ಕೆ ಮಾರುದು. ಅದಕ್ಕೆ ಹೆಂಡತಿ ಹೇಳಿದ್ದಾಳೆ, ನೋಡು ನಿನ್ನ ಎದುರು ಕಲ್ಲಿನ ವ್ಯವಹಾರ ಮಾತ್ರ ಮಾಡ್ಬೇಕು. ನೀನು ಇದು ತೆಂಗಿನಕಾಯಿದ್ದು ಸಿಯಾಳದ್ದೇನಾದ್ರು ಸುದ್ದಿಗೆ ಬಂದ್ರೆ ಬಾರಿ ಹೇಳಲಿಕ್ಕೆ ನಾಚಿ ಆಗ್ತದೆ. ಹಾಗಾಗಿ ಉಂಟಲ್ಲ, ಮೊನ್ನೆ ಒಂದು ಮಂಗ ಬಂದೊಂದು 4 ಸಣ್ಣದದು ಅದದ್ದು ಕೆಳಗೆ ಹಾಕಿ ಹೋದದ್ದು ಮಾರೆ. ಇವಳ ಹೆಂಡತಿ ನನ್ನನ್ನು ಓಡಿಸಿಕೊಂಡು ಬಂದದ್ದು. ಅದನ್ನ ಯಾಕೆ ನೀನು ಸಿಯಾಳೆ ಯಾಕೆ ತೆಗಿಲಿಕ್ಕೆ ಯಾರು ಹೇಳಿದ್ದು ಅಂತ. ನಾನಲ್ಲ ಮಾರೈತೆ, ಅದೊಂದು ಮಂಗ ಬಂದು ಹಾಗೆ ಕೆಳಗೆ ಹಾಕಿ ಹೋಗಿದ್ದೇನೆ. ಮಂಗ ಬಂದ್ರೆ ನಿನ್ಗೆ ಮಂಗನಿಗೆ ಬುದ್ಧಿ ಇಲ್ವಾ? ಅಲ್ಲಿಗೆ ಕೊಂಡೋಗಿ ಅದನ್ನು ಸಿಕ್ಕಿಸು. ಹುಚ್ಚುಂಟಾ? ಅದರ ಸುದ್ದಿಗೆ ಹೋಗ್ಬೇಡ. ನಾನು ಬೇರೆ ಬೇಕಾದ್ರೆ ಎಂತದ್ದು ವ್ಯವಸ್ಥೆ ಮಾಡುವ ಅವರಿಗೆ. ಅದು ಸಿಯಾಳ ಇಲ್ಲ ಮಾರೆ, ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಆಗುದಿಲ್ಲ ಹೇಳಿದೆ. ಇಲ್ಲ ಪೂಜೆ ಮಾತಾಡಿ 3 ಅಲ್ಲ 33 ಮಾತಿಗೂ ಇಲ್ಲ ಇಲ್ಲ ಇಲ್ಲ. ಎಲ್ಲ ಕೆಳಗೆ ಹಾಕಿದ ಮಾರೆ. ಎಂತ ದೃಷ್ಟಿ ಮಾರೆ ನೀನು. ಮತ್ತೆ ನೋಡ್ಬೇಡ ಆಯ್ತಾ. ಆ ಹೊಂಡ ಕೆಳಗೆ ಹಾಕಿದ್ದೆ, ಅದು ತೆಂಗಿನಕಾಯಿ ಒಂದು ಹಾಕಿ. ಸೋಹ